ಇಂದು ತುಮಕೂರು ನಗರದಲ್ಲಿ ಗುಂಜಿ ವೃತ್ತದಲ್ಲಿ ದಲಿತ ಸೇನೆಯ ವತಿಯಿಂದ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಯಿತು. ಜಾತಿಯಂತೆ ಎಂಬ ಪಿಡುಗು ನಮ್ಮನ್ನ ಯಾವ ಮಟ್ಟಕ್ಕೆ ತಂದಿದೆ ಅಂದ್ರೆ ಸೊಂಟಕ್ಕೆ ಪೊರಕೆ ಕಟ್ಟಿಕೊಂಡು ಓಡಾಡುವ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಈ ಸ್ಥಿತಿಯನ್ನು ಗಮನಿಸಿ ನಮ್ಮ ಸೈನಿಕರು ನೊಂದು ಬೆಂದು ರೊಚ್ಚಿಗೆದ್ದು ಆಹಾರ ಇಲ್ಲದೆ 500 ಜನ ಸೈನಿಕರು 28,000 ಪೆಶವೆಗಳನ್ನು ಹೊಡೆದು ಉರುಳಿಸಿದ ಈ ದಿನ. ನಾವು ಪ್ರತಿ ವರ್ಷ ಈ ದಿನವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ, ಮುಂದೆಯೂ ಸಹ ಮಾಡುತ್ತೇವೆ ಎಂದು ದಲಿತ ಮುಖಂಡ ಶಿವರಾಜು ಹೇಳಿದ್ರು. ಅಂತಂದ್ರೆ ಹಿಂದೆ ಇದ್ದಂತ ನಮ್ಮ ಏನು ಜಾತೀಯತೆ ಅನ್ನೋ ಒಂದು ಪಿಡುಗು ನಮ್ಮನ್ನ ಯಾವ ಮಟ್ಟಕ್ಕೆ ತಂದಿತ್ತು ಅಂದ್ರೆ ಕೊಳ್ಳೆಗೆ ಮಡಕೆ ಸೊಂಟಕ್ಕೆ ಪರಕೆ ಕಟ್ಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಅದನ್ನೆಲ್ಲ ನಮ್ಮ ಮಾರ್ಸೋ ಸೈನಿಕರು ನೋಡಿ ನೊಂದು ಬೆಂದು ಹೊಚ್ಚಿಗೆದ್ದು ಅನ್ನ ಆಹಾರ ಇಲ್ದಲೇನೆ 500 ಜನ ಸೈನಿಕರುಗಳು 28,000 ಜನ ಪೇಶ್ವೆಗಳನ್ನ ಹೊಡೆದು ಉಳಿಸಿದಂತ ದಿವಸ ಇವತ್ತು. ಅದನ್ನು ನಾವು ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ದೀವಿ, ಇನ್ನು ಮುಂದೆ ನಡೆಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾ ನನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದಲಿತ ಸೇನೆ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸುತ್ತಾ ಬಂದಿದ್ದೇವೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ದೇಶದ ದಲಿತರಿಗೆ ಸ್ವಾಭಿಮಾನದ ಸಂಕೇತವಾಗಿದೆ. ದಲಿತರ ಸ್ವಾಭಿಮಾನ ಆತ್ಮಗೌರವಕ್ಕೆ ಧಕ್ಕೆಯಾದರೆ ಸಹಿಸುವುದಿಲ್ಲ ಎಂಬುದಕ್ಕೆ ಈ ಯುದ್ಧ ಸಾಕ್ಷಿಯಾಗಿದೆ ಎಂದು ದಲಿತ ಮುಖಂಡ ತಿಳಿಸಿದ್ರು. ಆತ್ಮೀಯ ಬಹುಜನ ಬಂಧುಗಳೇ, ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಸಿದ್ದನ ಖಾನ್ನವರು ನಮ್ಮ ಜನಾಂಗದ ಸಮಾನತೆಗೆ ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಎಲ್ಲರ ಪರವಾಗಿ ಅವತ್ತು ಪೇಶಾವರಿ ಬ್ರಾಹ್ಮಣರ ಮೇಲೆ 800 ಜನ ದಲಿತರನ್ನ ಕಟ್ಕೊಂಡು 28,000 ಜನನ ಫೈಟ್ ಮಾಡಿರೋದು. ಅದಕ್ಕೋಸ್ಕರ ಇವತ್ತೇನಪ್ಪ ಅಂದರೆ ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತೇಳಿ ಪ್ರತಿ ವರ್ಷ ಈ ಜಾಗದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಾನತೆಯಿಂದ ತಿರುಗಾಡೋಕ್ಕಾಗ್ತಿರ್ಲಿಲ್ಲ. ಆ ಸಮಾನತೆಗೋಸ್ಕರ ಸಿದ್ದನಾಕ ಅನ್ನೋರು ದಂಡೆದ್ದು ಪೇಶಾವರಿ ಮೇಲೆ ಫೈಟ್ ಮಾಡಿ ನಮಗೆ ಸಮಾನತೆ ಕೊಟ್ಟವ್ರೆ. ಅದಕ್ಕೋಸ್ಕರ ನಾವು ಇವತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮಾಡ್ತಾಯಿದ್ದೀವಿ. ಎಲ್ರಿಗೂ ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ವಿಜಯೋತ್ಸವದಲ್ಲಿ ದಲಿತ ಮುಖಂಡ ಶಿವರಾಜ್, ನಿಧಿಕುಮಾರ್, ಭಾನುಪ್ರಕಾಶ್, ರಂಗಧಾಮಯ್ಯ ಇನ್ನು ಅನೇಕ ಮುಖಂಡರು ಭಾಗಿಯಾಗಿದ್ದರು.